ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೂರ್ಯ ಎಲ್ಲಿ ಇದ್ದಾನೆ, ಯಾವ ರೀತಿಯಾಗಿ ಜಗತ್ತಿಗೆ ಬೆಳಕನ್ನು ಕೊಡುತ್ತಾ ಇದ್ದಾನೆ, ಸೂರ್ಯನ ಮೇಲಭಾಗದಲ್ಲಿ ಇರುವಂತಹ ನಕ್ಷತ್ರಗಳು, ಎಲ್ಲ ಗ್ರಹರು, ಸಪ್ತರ್ಷಿ ಮಂಡಲ, ಧ್ರುವ ಮಂಡಲ, ಶಿಂಶುಮಾರ ಲೋಕ, ಇವುಗಳನ್ನೆಲ್ಲ ಶುಕಾಚಾರ್ಯರು ವರ್ಣನೆ ಮಾಡಿದ್ದರು. ಯಾವ ರೀತಿಯಾಗಿ ಇಡೀ ಬ್ರಹ್ಮಾಂಡದಲ್ಲಿ 14 ಲೋಕಗಳು ಇವೆಯೋ, ಭೂಮಿ, ಅಂತರಿಕ್ಷ, ಸ್ವರ್ಗ, ಅದರ ಮೇಲೆ ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ಇದು 7 ಆದಮೇಲೆ ಮತ್ತೆ ಇರುವಂಥದ್ದೇ ವೈಕುಂಠ. ಕೆಳಗಡೆ ಬಂದರೆ ಇನ್ನೂ 7 ಲೋಕಗಳು ಇವೆ. ಆ 7 ಲೋಕದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಭೂಮಿಗಿಂತ ಕೆಳಭಾಗದಲ್ಲಿ ಅತಲ, ವಿತಲ, ಸುತಲ, ಮಹಾತಲ, ತಲಾತಲ, ರಸಾತಲ, ಪಾತಾಲ ಅಂತ ಹೀಗೆ 7 ಲೋಕದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅತಲ ಲೋಕದಲ್ಲಿ ಮಯ ಎಂಬ ದಾನವ, ಅವನ ಪುತ್ರನಾದಂತಹ ಅಸುರ ರಾಜ ಬಲ ಎಂಬುವವನು ಇದ್ದಾನೆ. ಅಥಾತಲೆ ಮಯಪುತ್ರ ಅಸುರ ಬಲೋ ನಿವಸತಿ. ಆ ಬಲ 96 ರೀತಿಯ ಮಾಯೆಗಳನ್ನು ಸೃಷ್ಟಿಸಿದ್ದಾನೆ. ಅಷ್ಟು ದೊಡ್ಡ ಮಾಯಾವಿ ಅವ. ಒಮ್ಮೆ ಆ ಬಲ ಅಸುರ ಬಾಯಿಯನ್ನು ಆಕಳಿಸಿದಾಗ 3 ಸ್ತ್ರೀಯರು ಜನಿಸುತ್ತಾರೆ. ಅವರಿಗೆ ಹೆಸರಿದೆ, ಸ್ವೈರಿಣಿ, ಕಾಮಿನಿ, ಪುಂಶ್ಚಲಿ ಅಂತ. ಈ 3 ಬಗೆಯ ಸ್ತ್ರೀಯರು ಅತ್ಯಂತ ಮೋಹವನ್ನು ಉಂಟು ಮಾಡುವಂತಹ ಸ್ತ್ರೀಯರು. ಆ ಲೋಕದಲ್ಲಿ ವಾಸ ಮಾಡುವಂತಹ ಪುರುಷರಿಗೆ ಎಲ್ಲ ಹಾಟಕ ಎಂಬ ರಸವನ್ನು ಕುಡಿಸಿ ಅವರ ಒಟ್ಟಿಗೆ ರಮಿಸ್ತಾರೆ ಅಂತೆ. ಯಾರು ಈ ಹಾಟಕ ಎಂಬ ರಸವನ್ನು ಕುಡಿತಾರೆ, ಮತ್ತು ಬಂದವರಾಗಿ ಕುರುಡರಂತಾಗಿ ನಾನೇ ದೇವರು, ನಾವೇ ದೇವರು ಅಂತ ಯಾವಾಗಲೂ ಬಡಬಡಿಸ್ತಾ ಇರ್ತಾರೆ. ಈ ಅತಲ ಲೋಕದ ಕೆಳಗಡೆ ಇರುವಂಥದ್ದೇ ವಿತಲ ಅಂತ ಒಂದು ಲೋಕ. ವಿತಲ ಲೋಕದಲ್ಲಿ ಹಾಟಕೇಶ್ವರ ಎಂಬ ಹೆಸರಿನಿಂದ ರುದ್ರದೇವರೇ ವಾಸ ಮಾಡಿಕೊಂಡು ಇರುತ್ತಾರೆ. ತಮ್ಮ ಪತ್ನಿಯಾದಂತಹ ಭವಾನಿ ದೇವಿಯರೊಂದಿಗೆ ವಿಹಾರವನ್ನು ಮಾಡ್ತಾ ಇರ್ತಾರೆ. ಬ್ರಹ್ಮದೇವರ ಮಾತಿನಂತೆ ಸೃಷ್ಟಿಯನ್ನು ವಿಸ್ತಾರಗೊಳಿಸ್ತಾ ಇರ್ತಾರೆ ಅಂತ.
ಆ ಹಾಟಕೇಶ್ವರ ಮತ್ತು ಭವಾನಿ ದೇವಿಯರು ಒಟ್ಟಾದಾಗ, ಮಿಲನವಾದಾಗ ಅವರ ತೇಜಸ್ಸು ಎಂಬುವಂಥದ್ದು ನದಿಯಾಗಿ ಹರಿತದೆ. ಅದನ್ನು ವಾಯುವಿನಿಂದ ಕೂಡಿದಂತಹ ಅಗ್ನಿ ಆ ನೀರನ್ನು, ನದಿಯ ನೀರನ್ನು ಪಾನ ಮಾಡಿದಾಗ, ಅದನ್ನು ಮತ್ತೆ ಉಗುಳಿದಾಗ ಅದು ಹಾಟಕ ಎಂಬ ಬಂಗಾರವಾಗ್ತದೆ. ಆ ಬಂಗಾರವನ್ನು ಸ್ತ್ರೀ ಪುರುಷರೆಲ್ಲ ಧಾರಣೆ ಮಾಡಿಕೊಳ್ಳುತ್ತಾರೆ. ಹೀಗೆ ವಿತಲ ಲೋಕದಲ್ಲಿ ಮಹಾರುದ್ರದೇವರು ಇದ್ದಾರೆ. ಅತಲ, ವಿತಲ, ಸುತಲ ಅಂತ. ಸುತಲ ಅಂತ ಒಂದು ಲೋಕ. ಆ ಲೋಕದಲ್ಲಿ ಬಲಿಚಕ್ರವರ್ತಿ ಇದ್ದಾನೆ ಅಂತ. ಬಲಿಚಕ್ರವರ್ತಿಗೆ ಭಗವಂತನೇ ಒಂದು ಅರಮನೆಯನ್ನು ಕಟ್ಟಿಕೊಟ್ಟು, ಆ ಅರಮನೆಯ ಮುಂದೆ ದ್ವಾರದಲ್ಲಿ ತಾನೇ ಗದಾಧಾರಿಯಾಗಿ ನಿಂತಿದ್ದಾನೆ ಅಂತ. ದ್ವಾರಪಾಲಕನಾಗಿ ಅನುಗ್ರಹ ಮಾಡ್ತಾ ಇದ್ದಾನೆ. ಬಲಿಚಕ್ರವರ್ತಿಯಿಂದ ವಾಮನ ರೂಪಿ ಭಗವಂತ 3 ಹೆಜ್ಜೆಗಳಷ್ಟು ಭೂಮಿಯನ್ನು ದಾನ ಪಡೆದುಕೊಂಡು ತ್ರಿವಿಕ್ರಮನಾಗಿ ಬೆಳೆದು 1 ಹೆಜ್ಜೆಯಿಂದ ಭೂಮಿಯನ್ನು, ಇನ್ನೊಂದು ಹೆಜ್ಜೆಯಿಂದ ಅಂತರಿಕ್ಷವನ್ನು ಅಳತೆ ಮಾಡಿ, ಇನ್ನೊಂದು ಹೆಜ್ಜೆಯನ್ನು ಎಲ್ಲಿ ಇಡಬೇಕು ಅಂತ ಹೇಳಿದಾಗ ಬಲಿಚಕ್ರವರ್ತಿ ತನ್ನ ತಲೆಯನ್ನೇ ಕೊಡ್ತಾನೆ. ತಲೆಯ ಮೇಲೆ ಕಾಲನ್ನು ಇಡುತ್ತಾನಂತೆ ಭಗವಂತ. ಅಹಂಕಾರವನ್ನು ತ್ಯಾಗ ಮಾಡಿದ ಅಂತ. ನಾನು ನನ್ನದು ಅಂತ ಇತ್ತು ಅವನಿಗೆ, ಬಲಿಗೆ. ಅದೆಲ್ಲ ಹೋಯ್ತು ಈಗ. ಅವನಿಗೆ ಭಗವಂತ ಪ್ರಹ್ಲಾದನ ವಂಶದಲ್ಲಿ ಬಂದವ ಆದ್ದರಿಂದ ಅನುಗ್ರಹ ಮಾಡಿದ. ಈ ಮನ್ವಂತರದಲ್ಲಿ ಇಂದ್ರ ಪದವಿ ನಿಮಗೆ ಸಿಗುವುದಿಲ್ಲ, ಮುಂದೆ ಕೊಡುತ್ತೇನೆ. ಈಗ ಮಾತ್ರ ನೀನು ಸುತಲ ಲೋಕದಲ್ಲಿ ವಾಸ ಮಾಡಿಕೊಂಡು ಇರು, ಅಲ್ಲಿ ನಿನ್ನ ದ್ವಾರಪಾಲಕನಾಗಿ ನಾನೇ ಇರುತ್ತೇನೆ ಅಂತ ಇದ್ದಾನೆ. ಒಮ್ಮೆ ರಾವಣ ದಿಗ್ವಿಜಯ ಮಾಡಿಕೊಂಡು ಆ ಸುತಲ ಲೋಕಕ್ಕೆ ಬಲಿಯನ್ನು ಕೂಡ ನಿಗ್ರಹ ಮಾಡ್ತೇನೆ ಅಂತ ಬಂದಾಗ ಈ ಭಗವಂತ ಅಲ್ಲಿ ಗದಾಧಾರಿಯಾಗಿ ಇದ್ದ. ಅವನ ಅಂಗುಷ್ಟ, ಕಾಲಿನ ಅಂಗುಷ್ಟದ ಸ್ಪರ್ಶ ಮಾತ್ರದಿಂದ ಈ ರಾವಣ ಲಕ್ಷಾಂತರ ಯೋಜನ ದೂರಕ್ಕೆ ಹಾರಿ ಹೋಗಿಬಿಟ್ಟಿದ್ದ. ಹೀಗೆ ಸುತಲ ಲೋಕದಲ್ಲಿ ಬಲಿಚಕ್ರವರ್ತಿ ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ದಾನೆ. ಸುತಲ ಲೋಕದ ಕೆಳಗೆ ತಲಾತಲ ಅಂತ ಒಂದು ಲೋಕ. ಇಲ್ಲಿ ತ್ರಿಪುರಾಧಿಪತಿ ದಾನವರಾಜ ಮಯ ಎಂಬ ಅಸುರ ಇದ್ದಾನೆ. ಆ ಹಿಂದೆ ಅವ ತ್ರಿಪುರಾಸುರನಾಗಿದ್ದ. ಅಂತಹ 3 ಲೋಕಕ್ಕೆ ಒಡೆಯನಾದಂತಹ ಈ ಮಯನ 3 ಲೋಕವನ್ನು ಕೂಡ ರುದ್ರದೇವರು ಸುಟ್ಟು ಬಿಟ್ಟಿದ್ದರು. ಯಾಕೆ ಅಂದರೆ ತ್ರಿಲೋಕಕ್ಕೆ ಮಂಗಳವನ್ನು ಉಂಟು ಮಾಡುವ ಸಲುವಾಗಿ. ಮತ್ತೆ ಮಯನಿಗೆ ರುದ್ರದೇವರ ಅನುಗ್ರಹದಿಂದಲೇ ಈ ಸ್ಥಾನ ಅವನಿಗೆ ಪ್ರಾಪ್ತಿಯಾಯಿತು ಅಂತ. ಎಲ್ಲ ಮಾಯಾವಿಗಳ ಗುರು ಆಗಿದ್ದಾನೆ ಈ ಮಯ. ಅತಲ ಲೋಕದಲ್ಲಿ ಇರುವವನೇ ಈ ಮಯನ ಮಗ ಬಲ ಎಂಬ ಅಸುರ. ಅವನೇ ಮಾಯಾವಿ. ಅಂತಹ ಮಾಯಾವಿಯ ತಂದೆ ಇವ ಮಯಾಸುರ, ಇನ್ನೂ ದೊಡ್ಡ ಮಾಯಾವಿ ಅಂತ. ಆದರೂ ರುದ್ರದೇವರ ಭಕ್ತ ಆದ್ದರಿಂದ ರುದ್ರದೇವರ ರಕ್ಷಣೆಯಲ್ಲಿ ಆ ಮಾಯಾವಿ ಇದ್ದಾನೆ. ತಲಾತಲ ಲೋಕದ ಕೆಳಗಡೆ ಇರುವಂಥದ್ದು ಮಹಾತಲ ಅಂತ. ಈ ಮಹಾತಲದಲ್ಲಿ ಕಶ್ಯಪರ ಮಡದಿಯಾದ ಕದ್ರುವಿನಿಂದ ಜನಿಸಿದಂತಹ ಕ್ರೋಧವಶರೆಂಬಂತಹ ಸರ್ಪಗಳ ಸಮುದಾಯ ಒಂದು ವಾಸ ಮಾಡ್ತಾ ಇದೆ. ಕುಹಕ, ತಕ್ಷಕ, ಕಾಲಿಯ ಮುಖ್ಯರಾದಂತಹ ನಾಗಗಳು ಕೂಡ ಅಲ್ಲಿದ್ದಾರೆ. ಅವರಿಗೆಲ್ಲ ದೊಡ್ಡ ದೊಡ್ಡ ಹೆಡೆ ಇದೆ ಅಂತೆ. ಆದರೂ ಗರುಡನಿಗೆ ಬಹಳ ಹೆದರುತ್ತಾರೆ ಅಂತೆ. ಅಲ್ಲಿ ಇದ್ದರೂ ಕೂಡ ಗರುಡನಿಗೆ, ಭಗವಂತನ ವಾಹನನಾದಂತಹ ಪಕ್ಷಿರಾದ ಗರುಡನಿಗೆ ಹೆದರುತ್ತಾ ಇರ್ತಾರೆ. ಹೀಗೆ ಹೆದರುತ್ತಾ ಇದ್ದರೂ ಕೂಡ ತಮ್ಮ ಪತ್ನಿ, ಪುತ್ರರು, ಮಿತ್ರರು, ಬಂಧು ಬಾಂಧವರೊಂದಿಗೆ ಕೂಡಿಕೊಂಡು ವಿಹಾರ ಮಾಡುತ್ತಾ ಇರ್ತಾರೆ ಅಂತ ಈ ಸರ್ಪಗಳು.
ಮಹಾತಲದ ಕೆಳಗಡೆ ಇರುವಂಥದ್ದೇ ರಸಾತಲ. ರಸಾತಲದಲ್ಲಿ ಪಣಿ ಎಂಬ ದೈತ್ಯರು, ದಾನವರು ವಾಸ ಮಾಡ್ತಾ ಇದ್ದಾರೆ. ಪಣಿ ಎಂಬಂತಹ ದೈತ್ಯ ದಾನವರು ವಾಸ ಮಾಡ್ತಾ ಇದ್ದಾರೆ. ಅವರಲ್ಲಿ ಮುಖ್ಯರಾದವರು ನಿವಾತ ಕವಚ ಅಥವಾ ಕಾಲಕೇಯ, ಕಾಲೇಯ, ಇವರೇ ಮೊದಲಾದವರು. ಇವರಿಗೆ ದೇವತೆಗಳಿಗೆ ಒಟ್ಟಿಗೆ ಸ್ವಲ್ಪ ವೈರ ಇದೆ. ಯಾಕೆ ವೈರ ಅಂದರೆ ಇಂದ್ರನಿಗೆ ಬಹಳ ಹೆದರುತ್ತಾರೆ. ಹಿಂದೆ ಈ ಪಣಿ ಎಂಬ ದೈತ್ಯರು ಗೋರೂಪದಲ್ಲಿ ಇರುವಂತಹ ಧೇನುವಿನ, ಹಸುವಿನ ರೂಪದಲ್ಲಿ ಇರುವ ಭೂಮಿಯನ್ನು ಅಪಹರಣ ಮಾಡಿದ್ರು. ಇಂದ್ರ ಏನು ಮಾಡಿದ, ಈ ಸರಮೆ ಅಂತ ಒಂದು ದೇವಲೋಕದ ನಾಯಿ ಇದೆ, ಸರಮ ಅಂತ. ಆ ನಾಯಿಯನ್ನ ಕಳಿಸಿದ್ದಾನೆ, ಎಲ್ಲಿದೆ ನೋಡಿಕೊಂಡು ಬಾ ಅಂತ. ಈ ಸರಮೆ ಈ ರಸಾತಲಕ್ಕೆ ಬಂದು ಇಲ್ಲಿ ನೋಡಿದಾಗ ಇಲ್ಲಿ ಇತ್ತು. ಆ ದೈತ್ಯರ ಒಟ್ಟಿಗೆ ಮಾತುಕತೆಗೆ ಇಳಿದಾಗ ದೈತ್ಯರು ಸರಮೆಯೊಟ್ಟಿಗೆ ಸಂಧಿ ಮಾಡಿಕೊಳ್ಳಿಕ್ಕೆ ನೋಡಿದ್ರು. ಇಂದ್ರನಿಗೆ ಹೋಗಿ ಹೇಳಬೇಡ, ನಾವು ಒಟ್ಟಿಗೆ ಇರೋಣ ಅಂತ. ಆಗ ಸರಮೆ ಶಾಪ ಕೊಟ್ಲು ಅಂತೆ. ಸರಮ ಎಂಬ ನಾಯಿ ಶಾಪ ಕೊಟ್ಟಿದ್ದಾಳೆ. ಹತ ಇಂದ್ರೇಣ ಪಣಯ ಶಯಧ್ವಂ, ಇದು ಶಾಪ. ಹತ ಇಂದ್ರೇಣ ಪಣಯ ಶಯಧ್ವಂ, ಇಂದ್ರನ ಕೈಯಿಂದ ಹತರಾಗಿ ಭೂಮಿಯ ಮೇಲೆ ಮಲಗಿರಿ ಅಂತ. ಈ ಶಾಪದ ಭಯ ಈ ದೈತ್ಯರಿಗೆಲ್ಲ ಇದೆ ಅಂತೆ. ಆದ್ದರಿಂದ ಇಂದ್ರನಿಗೆ ಬಹಳ ಹೆದರುತ್ತಾರೆ. ಆ ರಸಾತಲದ ಕೆಳಗೆ ಇರುವಂಥದ್ದೇ ಕೊನೆಯ ಲೋಕ, ಅದು ಪಾತಾಳ. ಈ ಪಾತಾಳದಲ್ಲಿ ಬಹಳ ದೊಡ್ಡ ದೊಡ್ಡ ಹೆಡೆಯುಳ್ಳಂತಹ ನಾಗಗಳು ವಾಸ ಮಾಡ್ತಾ ಇದ್ದಾರೆ. ಕುಲಿಕ, ಶಂಖ, ಮಹಾಶಂಖ, ಶ್ವೇತ, ಧನಂಜಯ, ಧೃತರಾಷ್ಟ್ರ, ಶಂಖಚೂಡ, ಕಂಬಲ, ಅಶ್ವತರ, ದೇವದತ್ತ ಮೊದಲಾದ ನಾಗಗಳು 100, 200, 400, 800, 1000 ಹೆಡೆಯುಳ್ಳಂತಹ ಸರ್ಪಗಳು. ಅದರಲ್ಲಿ ಮುಖ್ಯನಾದವ ವಾಸುಕಿ ಅಂತ. ಆ ಹೆಡೆಗಳಲ್ಲಿ ರತ್ನ ಇದೆ. ಆ ರತ್ನದ ಬೆಳಕಿನಿಂದಲೇ ಪಾತಾಳದಲ್ಲಿ ಬೆಳಕು, ಬೇರೆ ದೀಪ ಇಲ್ಲ. ಆ ರತ್ನಗಳಿಂದಲೇ ಪ್ರಕಾಶ ಇದೆ ಅಂತೆ ಅಲ್ಲಿ. ಹೀಗೆ ಪಾತಾಳ ಲೋಕದವರೆಗೆ ಹೇಳಿದ್ರು. ಪಾತಾಳದಿಂದ ಕೆಳಗೆ 30,000 ಯೋಜನ ಕೆಳಗೆ ಒಬ್ಬ ಇದ್ದಾನೆ, ಅವನೇ ಶೇಷ, ಆದಿಶೇಷ. ಆ ಆದಿಶೇಷ, ಅವನಿಗೆ ತಲೆಯಷ್ಟು ಹೆಡೆಯಷ್ಟು ಅಂದರೆ ಅದು 1000 ಅಂತ. 1000 ಹೆಡೆಯಲ್ಲಿ ಒಂದು ಹೆಡೆಯ ಮೇಲೆ ಸಮಗ್ರ ಭೂಮಂಡಲವನ್ನು ಧಾರಣೆ ಮಾಡಿಕೊಂಡಿದ್ದಾನೆ ಅಂತ. ಅದು ಹೇಗೆ ಕಾಣುತ್ತಾ ಇದೆ ಅಂದರೆ ಸಾಸಿವೆ ಕಾಳಿನಂತೆ ಕಾಣುತ್ತಾ ಇದೆ. ಎಷ್ಟು ದೊಡ್ಡ ಹೆಡೆ ಇರಬಹುದು, ಅಷ್ಟು ದೊಡ್ಡ ಹೆಡೆಯಲ್ಲಿ ಈ ಭೂಮಂಡಲ ಸಾಸಿವೆ ಕಾಳಿನಂತೆ ಇಟ್ಟುಕೊಂಡಿದ್ದಾನೆ ಅಂದರೆ ಎಷ್ಟು ದೊಡ್ಡ ಹೆಡೆ ಅದು. ಇದು ಹೇಗೆ ಸಾಧ್ಯ ಆಯಿತು ಅವನಿಗೆ ಅಂದರೆ ಭಗವಂತನ ಸಂಕರ್ಷಣ ರೂಪ ಅದು ಶೇಷನ ಒಳಗೆ ಇದೆ ಅಂತ. ಅದರಿಂದಲೇ ಸಾಧ್ಯ ಆಯಿತು. ಸಂಕರ್ಷಣ ಪರಮಾತ್ಮನ ಅನುಗ್ರಹದಿಂದ ಶೇಷ ಈ ಭೂಮಿಯನ್ನು ಹೊತ್ತಿದ್ದಾನೆ. ಅದಕ್ಕಿಂತಲೂ ಕೆಳಗೆ ವಿಷ್ಣು ಕೂರ್ಮ ಇದ್ದಾನೆ. ವಿಷ್ಣುವೇ ಕೂರ್ಮನಾಗಿ ಇಡೀ ಬ್ರಹ್ಮಾಂಡವನ್ನು ಹೊತ್ತವ. ಆದ್ದರಿಂದ ಈ ಬ್ರಹ್ಮಾಂಡ ಯಾರ ಅಧೀನದಲ್ಲಿ ಇದೆ ಅಂದರೆ ಭಗವಂತನ ವಿಷ್ಣುವಿನ ಅಧೀನದಲ್ಲಿಯೇ ಇದೆ. ಅವನೇ ಹೊತ್ತವ. ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದವನು ಅವನೇ, ಹೊತ್ತವನು ಕೂಡ ಅವನೇ. ಅದರಿಂದಲೇ ನಾವು ನಿತ್ಯವಾಗಿ ಹೇಳುತ್ತೇವೆ, ಪೃಥ್ವಿತ್ವಯ ಧೃತ ಲೋಕ ದೇವಿತ್ವಂ ವಿಷ್ಣುನಾ ಧೃತ. ವಿಷ್ಣುವಿನಿಂದ ಧರಿಸಲ್ಪಟ್ಟಂತಹ ಭೂಮಿ ತಾಯಿ ನಿನಗೆ ನಮಸ್ಕಾರ. ತ್ವಂಚ ಧಾರಯ ಮಾಂ ದೇವಿ.
ಅಂತಹ ನೀನು, ವಿಷ್ಣುವಿನಿಂದ ಧರಿಸಲ್ಪಟ್ಟಂತಹ ನೀನು ನನ್ನನ್ನು ಧರಿಸು. ನಾನು ಇದ್ದಂತಹ ಈ ಆಸನವನ್ನು ಶುದ್ಧೀಕರಣ ಮಾಡು. ತ್ವಂಚ ಧಾರಯ ಮಾಂ ದೇವಿ ಪವಿತ್ರಂ ಕುರುಚಾಸನಂ. ಹೀಗೆ ಇಡೀ ಬ್ರಹ್ಮಾಂಡದ ವರ್ಣನೆಯನ್ನು ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯರು ಮಾಡಿದ್ದರು. ಕೂಡಲೇ ಪರೀಕ್ಷಿತ ರಾಜ ಕೇಳಿದ, ಈ ಬ್ರಹ್ಮಾಂಡದ ವರ್ಣನೆಯಲ್ಲಿ ಎಲ್ಲ ಲೋಕಗಳ ವರ್ಣನೆ ಮಾಡಿದ್ದೀರಿ, ನಾನೆಲ್ಲ ಕೇಳಲ್ಪಟ್ಟಿದ್ದೇನೆ ಪಾಪ ಮಾಡಿದವರು ನರಕಕ್ಕೆ ಹೋಗ್ತಾರೆ ಅಂತ. ಆ ನರಕ ಎಂಬುವಂಥದ್ದು ಎಲ್ಲಿದೆ? ಈ ವಿಷಯ ಬಂದೇ ಇಲ್ಲ. ಅದನ್ನು ನನಗೆ ಸ್ವಲ್ಪ ಹೇಳಿ. ಆಗ ಪರೀಕ್ಷಿತರಾದನಿಗೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಈ ನರಕ ಎಂಬುವಂಥದ್ದು ಎಲ್ಲಿದೆ ಅಂದರೆ ಭೂಮಿಯ ದಕ್ಷಿಣ ಭಾಗದಲ್ಲಿ ಗರ್ಭೋದಕದ ಮೇಲೆ ದಕ್ಷಿಣ ದಿಕ್ಕಿನಲ್ಲಿ ಇದೆ ಅಂತೆ. ಅಲ್ಲಿ ಅಗ್ನಿಶ್ವಾತ್ತರೆ ಮೊದಲಾದಂಥ ಪಿತೃಗಣದವರು ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಗ್ನಿಶ್ವಾತ್ತ ಮೊದಲಾದ ಪಿತೃಗಣಗಳು, ಆ ಪಿತೃಗಣದವರು ಪರಮಾತ್ಮನನ್ನು ಧ್ಯಾನ ಮಾಡುತ್ತಾ ತನ್ನ ಕುಲದವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಕೆಯನ್ನು ಮಾಡ್ತಾ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿಯೇ ಆ ಭೂಮಿಯ ದಕ್ಷಿಣ ದಿಕ್ಕಿನಲ್ಲಿ ಗರ್ಭೋದಕದ ಮೇಲೆ ಇರುವಂತಹ ಪ್ರದೇಶದಲ್ಲಿ ಪಿತೃಗಳಿಗೆ ರಾಜ ಎನಿಸಿದಂತಹ ಯಮಧರ್ಮರಾಜ ಕೂಡ ಅಲ್ಲೇ ಇದ್ದಾರೆ. ಎಲ್ಲರೂ ಸತ್ತ ಮೇಲೆ ಅವನನ್ನು ಭೇಟಿಯಾಗಬೇಕು ಅಂತ ಅಲ್ಲಿ 4 ದ್ವಾರ ಇದೆ ಅವನ ಪ್ರದೇಶಕ್ಕೆ. ಎಲ್ಲರೂ ಅಲ್ಲಿಗೆ ಪ್ರವೇಶ ಮಾಡುತ್ತಾರೆ. ಆದರೆ ಬಹಳಷ್ಟು ಪಾಪವನ್ನು ಮಾಡಿದವರು ಮಾತ್ರ ದಕ್ಷಿಣ ದ್ವಾರದಲ್ಲಿ ಪ್ರವೇಶ ಮಾಡ್ತಾರೆ. ಉಳಿದ ದ್ವಾರಗಳೆಲ್ಲ ಪುಣ್ಯವನ್ನು ಮಾಡಿದವರೇ. ಅದರಲ್ಲಿ ಪ್ರವೇಶ ಮಾಡಿದವರು ಪುಣ್ಯವನ್ನು ಮಾಡಿದವರು. ದಕ್ಷಿಣ ದ್ವಾರದಲ್ಲಿ ಪ್ರವೇಶ ಮಾಡುವವರು ಮಾತ್ರ ಪಾಪಿಗಳು ಅಂತ. ಅಲ್ಲಿ ಇರುವಂತಹ ನರಕ, ಆ ಪಾಪಕ್ಕೆ ಸರಿಯಾಗಿ ಆಯಾಯ ನರಕಗಳು. ಹಾಗಾದರೆ ಎಷ್ಟು ನರಕಗಳು ಇವೆ? ಸಾಮಾನ್ಯವಾಗಿ ಎಲ್ಲರೂ ಹೇಳುವಂಥದ್ದು 84 ಲಕ್ಷ ನರಕಗಳು ಇವೆ ಅಂತ. ಅಷ್ಟು ನರಕದ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾದ ನರಕಗಳು ಯಾವುದು ಅಂತ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಮುಖ್ಯವಾದ ಪ್ರಧಾನ ನರಕ ಯಾವುದು? ಅದು 21 ಇದೆ. ತತ್ರ ಹೈಕೆ ನರಕಾನ್ ಏಕವಿಂಶತಿಂ ಗಣಯಂತಿ. ಇಪ್ಪತ್ತೊಂದು ನರಕಗಳು ಅಂತ. ತಾಮಿಸ್ರ, ಅಂಧತಾಮಿಸ್ರ, ರೌರವ, ಮಹಾರೌರವ, ಕುಂಭೀಪಾಕ, ಕಾಲಸೂತ್ರ, ಅಸಿಪತ್ರವನ, ಸೂಕರ ಮುಖ, ಅಂಧಕೂಪ, ಕೃಮಿಭೋಜನ, ಸಂದಂಶ, ತಪ್ತಸೂರ್ಮಿ, ವಜ್ರಕಂಟಕ ಶಾಲ್ಮಲಿ, ವೈತರಣಿ, ಪುಯೋದ, ಪ್ರಾಣರೋಧ, ವಿಷಸನ, ಲಾಲಾಭಕ್ಷ, ಸಾರಮೇಯಾದನ, ಅವೀಚಿ ಮತ್ತು ಅಯ್ಯಪ್ಪಾನ ಅಂತ 21 ನರಕಗಳು. ಕಿಂಚ ಇಷ್ಟು ಮಾತ್ರ ಅಲ್ಲ, ಮತ್ತೆ 7 ನರಕ ಇದೆ. ಅದನ್ನು ಕೂಡ ಹೇಳುತ್ತೇನೆ. ಕ್ಷಾರಕರ್ದಮ, ರಕ್ಷೋಗಣ ಭೋಜನ, ಶೂಲಪ್ರೋತ, ದಂದಶೂಕ, ಅವಟ ನಿರೋಧ, ಪರ್ಯಾವರ್ತನ, ಸೂಚಿಮುಖ ಅಂತ ಹೀಗೆ 7 ನರಕ ಮತ್ತೆ ಅದಕ್ಕೆ ಸೇರಿಸಬೇಕು. 21ಕ್ಕೆ 7 ಸೇರಿಸಿದಾಗ ಇತಿ 28 ನರಕಾ ವಿವಿಧ ಯಾತನಾ ಭೂಮಯ. 28 ನರಕಾ, 28 ನರಕಗಳು. ಅದು ಇಲ್ಲಿ ಇರುವಂತಹ ಪ್ರಧಾನ ಅಂದರೆ ಯಾತನೆಯನ್ನು ಅನುಭವಿಸಲಿಕ್ಕೆ ಇರುವಂತಹ ಪ್ರಧಾನ ಸ್ಥಾನಗಳು ಇವು. ಬೇರೆ ಬಹಳಷ್ಟು ನರಕಗಳು ಇವೆ. ಅದರಲ್ಲಿ ಮುಖ್ಯವಾದ ಇಷ್ಟು ನರಕಗಳನ್ನು ಹೇಳಿದ್ದಾರೆ.
ಯಾರು ಈ ನರಕಕ್ಕೆ ಪ್ರವೇಶ ಮಾಡುವವರು? ಇದನ್ನೆಲ್ಲ ಸಂಕ್ಷೇಪವಾಗಿ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಒಂದೊಂದೇ ನೋಡ್ತಾ ಹೋಗೋಣ. ಯಾವ ಯಾವ ನರಕಕ್ಕೆ ಎಂತಹ ಪಾಪವನ್ನು ಮಾಡಿದವರು ಬೀಳುತ್ತಾರೆ. ಆದ್ದರಿಂದ ಅಂತಹ ಪಾಪವನ್ನು ನಾವು ಮಾಡಬಾರದು ಎಂಬ ಎಚ್ಚರಿಕೆ ನಮಗೆ ಬರಬೇಕು. ಈ ಉದ್ದೇಶದಿಂದಲೇ ನರಕದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ತಾಮಿಸ್ರ ಅಂತ ಮೊದಲ ನರಕ. ಇನ್ನೊಬ್ಬರ ಹೆಂಡತಿ ಮಕ್ಕಳನ್ನ, ಸಂಪತ್ತನ್ನ ಅಪಹರಣ ಮಾಡಿ ಭೋಗಿಸುವವರು ಈ ತಾಮಿಸ್ರ ಎಂಬ ನರಕದಲ್ಲಿ ಬೀಳುತ್ತಾರೆ. ಇನ್ನೊಂದು ಅಂಧ ತಾಮಿಸ್ರ ಅಂತ, ಇನ್ನೊಬ್ಬರನ್ನ ಕೊಂದು ಅವರ ಹೆಂಡತಿ ಮಕ್ಕಳು, ಸಂಪತ್ತು, ಬಂಗಾರ, ಆಸ್ತಿ ಇದನ್ನೆಲ್ಲ ಭೋಗಿಸುವವರು ಅಂಧ ತಾಮಿಸ್ರ ಎಂಬ ನರಕದಲ್ಲಿ ಬೀಳುತ್ತಾರೆ. ಹತ್ಯೆ ಮಾಡಿ, ಇನ್ನೊಬ್ಬರನ್ನ ಹತ್ಯೆ ಮಾಡಿ ಅವರ ಸಂಪತ್ತನ್ನು ಲೂಟಿ ಮಾಡುವವರು ಅಂತ. ಇದಕ್ಕೆ ಇನ್ನೊಂದು ಅರ್ಥ ಕೂಡ ಇದೆ. ಹತ್ಯೆ ಮಾಡುವುದು ಅಂದರೆ ನಾನೇ ದೇವರು, ದೇವರಿಲ್ಲ ಅಂತ ಹೇಳಿದರೆ ಅದು ಕೂಡ ಹತ್ಯೆ ಅಂತ. ಅಂತಹ ಹತ್ಯೆ ಮಾಡಿದವರು, ನಾನೇ ದೇವರು ಅಂತ ಹೇಳಿಕೊಂಡವರು ಯಾರು ತಿರುಗುತ್ತಾರಲ್ಲ, ನಾಸ್ತಿಕರು, ಅವರು ಈ ಎರಡು ನರಕದಲ್ಲಿ ಬೀಳ್ತಾರಂತೆ, ತಾಮಿಸ್ರ ಮತ್ತು ಅಂಧ ತಾಮಿಸ್ರ. ಇದು ನಿತ್ಯ ನರಕ ಅಂತ ಅರ್ಥ. ಮತ್ತೆ ಹೊರಗೆ ಬರುವಾಗೆ ಇಲ್ಲ, ಅಲ್ಲೇ ಬಿದ್ದುಕೊಂಡು ನರಳಾಡಬೇಕು ಅಂತ. ರೌರವ ಅಂತ ಒಂದು ನರಕ. ಎಲ್ಲವನ್ನು ನಾನೇ ಮಾಡುವವ, ಎಲ್ಲವೂ ನನ್ನದೇ ಅಂತ ಎಲ್ಲರಿಗೂ ದ್ರೋಹವನ್ನು ಯಾರು ಬಗೆತಾರೋ, ಅಂತಹ ದ್ರೋಹವನ್ನು ಮಾಡಿ ತನ್ನ ಕುಟುಂಬವನ್ನು ಪೋಷಣೆ ಮಾಡುತ್ತಾರೋ ಅಂಥವರು ಈ ರೌರವ ನರಕದಲ್ಲಿ ಬೀಳ್ತಾರೆ. ಏನು ರೌರವ ನರಕ ಅಂದರೆ, ರುರು ಅಂತ ಕೆಲವೊಂದು ತೀಕ್ಷ್ಣವಾದಂತಹ ವಿಷಪೂರಿತವಾದಂತಹ ಜಂತುಗಳು ಇವೆ ಅಂತೆ. ಅಲ್ಲಿ ಅವನನ್ನು ಹಾಕಿದ್ದರೆ ಆ ಜಂತುಗಳು ಅವನನ್ನು ಕ್ರೂರವಾಗಿ ಕಚ್ಚಿ ಕಚ್ಚಿ ಹಿಂಸೆ ಮಾಡುತ್ತವೆ ಅಂತ. ಇದು ರೌರವ ಅಂತ. ಇನ್ನೊಂದು ನರಕ ಮಹಾರೌರವ. ಎಲ್ಲರಿಗೂ ದ್ರೋಹವನ್ನು ಮಾಡಿ ತನ್ನ ಶರೀರವನ್ನು ಪೋಷಣೆ ಮಾಡಿಕೊಳ್ಳುವವ, ಕುಟುಂಬ ಅಲ್ಲ, ತನ್ನನ್ನೇ ಪೋಷಣೆ ಮಾಡಿಕೊಳ್ಳುವವ. ಅನ್ಯಾಯದ ದುಡ್ಡು ತನಗೂ ತನ್ನ ಮಡದಿ ಮಕ್ಕಳಿಗೆ ಹೋದರೆ ಅದು ರೌರವ, ನರಕದಲ್ಲಿ ಬೀಳುತ್ತಾರೆ. ಅನ್ಯಾಯ ಮಾಡಿ ದ್ರೋಹ ಬಗೆದು ಅದರಿಂದ ತನ್ನ ಶರೀರವನ್ನೇ ಯಾರಿಗೂ ಕೊಡುವುದಿಲ್ಲ, ತಾನೇ ತನ್ನ ಶರೀರವನ್ನು ಸಾಕುತ್ತಾ ಇದ್ದರೆ ಅವನಿಗೆ ಮಹಾ ರೌರವ ಅಂತ. ಅಲ್ಲಿ ರುರುಗಳು ಮಾಂಸಕ್ಕಾಗಿ ಇವನನ್ನು ಹಿಂಸೆ ಮಾಡುತ್ತವೆ. ಇನ್ನೊಂದು ಕುಂಭೀಪಾಕ ಅಂತ. ಕುಂಭೀಪಾಕ ನರಕದಲ್ಲಿ ಕಾದ ಎಣ್ಣೆ, ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯಿಸ್ತಾ ಇರ್ತಾರಂತೆ. ಆ ಎಣ್ಣೆಯಲ್ಲಿ ಹಾಕಿ ಬಿಡುತ್ತಾರೆ. ಯಾರಿಗೆ ಅಂದರೆ ಕ್ರೂರವಾಗಿ ಪಶು ಪ್ರಾಣಿ ಪಕ್ಷಿಗಳನ್ನು ಬೇಯಿಸಿದವ ಯಾರಿದ್ದಾರೆ ಅವನನ್ನು ಇಂತಹ ನರಕದಲ್ಲಿ ಬೀಳಿಸ್ತಾರೆ. ಇನ್ನೊಂದು ಕಾಲಸೂತ್ರ ಅಂತ ನರಕ. ಕಾಲಸೂತ್ರ ತಂದೆ ಮತ್ತು ತಾಯಿಗಳಿಗೆ ಮತ್ತು ಗುರುಗಳಿಗೆ, ಬ್ರಹ್ಮಜ್ಞಾನಿಗಳಿಗೆ ಯಾರು ದ್ರೋಹವನ್ನು ಮಾಡ್ತಾರೋ ಅವರು ಈ ಕಾಲಸೂತ್ರದಲ್ಲಿ ಬೀಳುತ್ತಾರೆ. ಏನು ಕಾಲಸೂತ್ರ ಅಂದರೆ, ತುಂಬ 10,000 ಯೋಜನ ವಿಸ್ತಾರವಾದಂತಹ ತಾಮ್ರದ ತಗಡು ಅಂತೆ. ಅದು ಕೆಳಗಡೆ ಬೆಂಕಿ ಕೊಟ್ಟಿರ್ತಾರೆ ಬಿಸಿ, ಮೇಲಿನಿಂದ ಪ್ರಖರವಾದ ಸೂರ್ಯನ ಬೆಳಕು ಬೀಳುತ್ತದೆ. ಅಂತೂ ಆ ತಾಮ್ರ ತುಂಬ ಕಾದಿರುತ್ತದೆ ಅಂತೆ, ಉಷ್ಣದಿಂದ ಕೂಡಿದಿರುತ್ತದೆ, ಕೆಂಪು 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 ಆಗಿರುತ್ತದೆ. ಅದರಲ್ಲಿ ಬೀಳಿಸ್ತಾರೆ ಅಂತ. ಎಷ್ಟು ನೋವಾಗಬಾರದು. ಈ ರೀತಿಯಾಗಿ ದ್ರೋಹ ಮಾಡಿದವರಿಗೆ ಕಾಲಸೂತ್ರ ಎಂಬ ನರಕ.
ಇನ್ನೊಂದು ಅಸಿಪತ್ತರವನ ಅಂತ ನರಕ. ಏನೂ ಆಪತ್ತು ಇಲ್ಲ. ಕೆಲವೊಮ್ಮೆ ಆಪದ್ಧರ್ಮ ಅಂತ ಇರ್ತದೆ, ತುಂಬ ಕಷ್ಟ ಸಾಧ್ಯ, ಏನೋ ಬೇರೆ ವೃತ್ತಿಯನ್ನು ಮಾಡಿದ ಅಂತ. ಅಂತಹ ಆಪತ್ತು ಏನೂ ಇಲ್ಲ. ಆಪತ್ತು ಇಲ್ಲದೇ ಇದ್ದರೂ ವೇದ ಹೇಳಿದ ಮಾರ್ಗವನ್ನು ಬಿಟ್ಟು, ವೇದದಲ್ಲಿ ಕೆಲವೊಂದು ಮಾಡಬಾರದು ಅಂತ ಹೇಳಿರ್ತಾರೆ, ಅಂತಹ ವೃತ್ತಿಯನ್ನು ಅದನ್ನು ಬಿಟ್ಟು, ಆ ವೇದ ಹೇಳಿದ ವೃತ್ತಿಯನ್ನು ಬಿಟ್ಟು ಆಪತ್ತು ಇಲ್ಲದೇ ಇದ್ದರೂ ಕೂಡ ದುರ್ಮಾರ್ಗದಿಂದ ಪಾಷಂಡಿ ಯಾರು ಆಗಿರ್ತಾರೋ ಅವರು ಅಸಿಪತ್ತರವನ ಎಂಬ ನರಕದಲ್ಲಿ ಬೀಳ್ತಾರೆ. ಏನು ಅಸಿಪತ್ತರವನ ಅಂದರೆ? ದೊಡ್ಡ ಕಾಡು, ಕಾಡಿನಲ್ಲಿ ಮರದಲ್ಲಿ ಎಲೆ ಅಂದರೆ ಯಾವುದು? ಕತ್ತಿ, ತೀಕ್ಷ್ಣವಾದಂಥ ಕತ್ತಿ, ಹರಿತವಾದಂಥ ಕತ್ತಿಯೇ ಎಲೆ. ಅಂತ ಕಾಡಿನ ಮಧ್ಯದಲ್ಲಿ ಬೀಳಿಸ್ತಾರೆ, ಚಾಟಿಯಿಂದ ಹೊಡಿತಾರೆ. ಸ್ವಲ್ಪ ಅಲುಗಾಡಿದ್ರೂ ಕೂಡ ಆ ಕತ್ತಿ ತಾಗುತ್ತದೆ, ರಕ್ತ ಸುರಿತದೆ. ಇಂತಹ ನರಕ ಪ್ರಾಪ್ತಿಯಾಗ್ತದೆ. ಸೂಕರ ಮುಖ ಅಂತ ಒಂದು ನರಕ. ಬ್ರಹ್ಮಜ್ಞಾನಿಗಳಿಗೆ ದೇಹದಂಡನೆ ಮಾಡಬಾರದು ಅಂತ ಶಾಸ್ತ್ರ. ಅವರಿಗೆ ಏನು ಮಾಡಬೇಕು ಅದರ ಬದಲಿಗೆ ಅಂದರೆ ವಪನಂ ದ್ರವಿಣಾದಾನಂ, ಅವರಿಗೆ ತಲೆ ಬೋಳಿಸಬೇಕು, ಶಿಖ ಬಿಡಿಸಬಾರದು. ಶಿಖ ಇಲ್ಲದೆ ಪೂರ್ತಿ ತಲೆ ಬೋಳಿಸಬೇಕು. ಅಥವಾ ದ್ರವಿಣಾದಾನಂ, ಅವರಲ್ಲಿರುವ ಹಣವನ್ನೆಲ್ಲ ಕಿತ್ತುಕೊಳ್ಳಬೇಕು, ಅಥವಾ ಅಲ್ಲಿಂದ ಓಡಿಸಬೇಕು ಹೊರಗಡೆ, ಬೇರೆ ಕಡೆ. ಇದು ಶಿಕ್ಷೆ. ಇದು ಬಿಟ್ಟು ದೇಹದಂಡನೆ ಮಾಡಿ ಯಾರು ಮಾಡಿಸ್ತಾರೋ, ದೇಹಕ್ಕೆ ದಂಡನೆಯನ್ನು ಯಾರು ಕೊಡ್ತಾರೋ, ಅಥವಾ ರಾಜನಾಗ್ಲಿ ರಾಜಭಟನಾಗ್ಲಿ ನಿರಪರಾಧಿಗೆ ಶಿಕ್ಷೆ ಕೊಡ್ತಾರೋ, ಬ್ರಹ್ಮಜ್ಞಾನಿಗಳಿಗೆ ದೇಹದಂಡನೆ ಮಾಡುವವರು ಮತ್ತು ನಿರಪರಾಧಿಗೆ ಶಿಕ್ಷೆಯನ್ನು ಕೊಡುವವರು ಸೂಕರ ಮುಖ ಎಂಬ ನರಕದಲ್ಲಿ ಬೀಳ್ತಾರೆ. ಏನು ಮಾಡ್ತಾರೆ ಸೂಕರ ಮುಖ ನರಕದಲ್ಲಿ? ಯಮನ ಆಳುಗಳು ಇವರನ್ನ ಕಬ್ಬಿನ ಜಲ್ಲೆಯನ್ನು ಹಿಂಡಿದಂತೆ ಹಿಂಡಿ ಬಿಡ್ತಾರೆ. ನೋವಿನಿಂದ ಮೂರ್ಛಿತರಾಗಿ ಬಿಡ್ತಾರೆ ಅವರು. ಅಂಧಕೂಪ ಅಂತ ಇನ್ನೊಂದು ನರಕ. ಇದು ಸಾಮಾನ್ಯವಾಗಿ ಎಲ್ಲರೂ ಬೀಳಬೇಕಾದಂತಹ ಪ್ರಸಂಗ. ಯಾಕೆ ಅಂದರೆ ಸೊಳ್ಳೆ, ತಗಣೆ, ನೊಣ ಇವುಗಳೆಲ್ಲ ಇವೆ. ಇವುಗಳಿಗೆಲ್ಲ ಬದುಕಲಿಕ್ಕೆ ಭಗವಂತ ದಾರಿ ಮಾಡಿಕೊಟ್ಟಿದ್ದಾನೆ. ಏನು? ಮನುಷ್ಯನನ್ನೆಲ್ಲ ಕಚ್ಚಬೇಕು, ರಕ್ತವನ್ನು ಹೀರಬೇಕು ಅಂತ. ಮನುಷ್ಯರಿಗೆ ಇದರಿಂದ ತೊಂದರೆ ಆಗ್ತದೆ ಅಂತ ಅವುಗಳಿಗೆ ಗೊತ್ತಾಗೋದಿಲ್ಲ. ಆದರೆ ಅವುಗಳಿಂದ ಆಗುವ ನೋವು ಮನುಷ್ಯರಿಗೆ ಗೊತ್ತಾಗ್ತದೆ. ಬುದ್ಧಿವಂತರಾದವರು ಮನುಷ್ಯರು ಅವುಗಳನ್ನು ಕೊಂದು ಬಿಡ್ತಾರೆ. ಸೊಳ್ಳೆ ಒಂದು ಕಚ್ಚಿದ್ರೆ ಸಾಕು, ಅದನ್ನು ಹೊಡೆದು ಸಾಯಿಸುವುದೇ. ಆದರೆ ದೇವರು ಅವುಗಳಿಗೆ ತಿಳುವಳಿಕೆಯನ್ನು ಕೊಟ್ಟಿಲ್ಲ, ಮನುಷ್ಯರಿಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಅರ್ಥಾತ್ ಪ್ರಾಣಿ ಹಿಂಸೆ ನಿಷಿದ್ಧ ಅಂತ ಲೆಕ್ಕ. ಪ್ರಾಣಿ ಹಿಂಸೆಯನ್ನು ಮಾಡಬಾರದು. ಅಂತಹ ನಿಷೇಧವನ್ನು ಉಲ್ಲಂಘಿಸಿ ಪ್ರಾಣಿ ಹಿಂಸೆ ಮಾಡಿದವರು ಅಂಧಕೂಪದಲ್ಲಿ ಬೀಳುತ್ತಾರೆ. ಅಂಧಕೂಪದಲ್ಲಿ ಏನಿರುತ್ತವೆ ಅಂದರೆ ಇದೇ ಸೊಳ್ಳೆ, ತಗಣೆ, ನಾವು ಕೊಂದಂತಹ ಪ್ರಾಣಿಗಳು ಎಲ್ಲ ಅಲ್ಲಿ ಇರುತ್ತವೆ ಅಂತ. ಅವುಗಳು ನಮ್ಮನ್ನು ಹಿಂಸೆ ಮಾಡಿ ಕೊಂದು ಬಿಡುತ್ತವೆ. ಕೊಂದು ಬಿಡುವುದು ಅಂದರೆ ಸಾಯುವುದಿಲ್ಲ, ಯಾತನಾ ಶರೀರ ಅಂತ ಇದು ಯಾತನೆ ಮಾಡಲಿಕ್ಕೇ ಬಂದಿರುವಂತಹ ಶರೀರ. ಮೂರ್ಛೆ ಹೋದ ಮೇಲೆ ಮತ್ತೆ ಬದುಕುವುದು, ಮತ್ತೆ ಯಾತನೆಯನ್ನು ಅನುಭವಿಸುವಂಥ, ಒಟ್ಟಾರೆಯಾಗಿ ನೋವನ್ನು ತಿನ್ನುವಂತಹ ಕಾಲ ಅಂತ. ಇನ್ನೊಂದು ಕ್ರಿಮಿ ಭೋಜನ ಅಂತ ಒಂದು ನರಕ. ತನಗೆ ಬೇಕಾದಷ್ಟು ಅನ್ನ ನೀರು ಎಲ್ಲ ಇದೆ, ಮನೆಯಲ್ಲಿ ಬೇಕಾದಷ್ಟು ಇದೆ. ಆದರೆ ಯಾರಾದರೂ ಅತಿಥಿಗಳು ಬಂದರೆ ಮನೆಗೆ, ಅವರಿಗೆ ಏನು ಕೊಡೋದೇ ಹಾಗೆ ಕಳಿಸುವಂತ. ಮತ್ತು
ಬಾಲಕರು ವೃದ್ಧರು ಎಲ್ಲ ಮನೆಯಲ್ಲಿ ಇರ್ತಾರೆ, ಅವರಿಗೆಲ್ಲ ಕೊಡದೆ ತಾನೇ ತಿನ್ನುವಂತ. ಅಥವಾ ಬೇಕಾದಷ್ಟು ಸಂಪತ್ತು ಮನೆಯಲ್ಲಿ ಇದ್ದರೂ ಒಂದು ಯಜ್ಞಯಾಗವನ್ನು ಮಾಡಿಸುವಂಥದ್ದು ಅದು ಮಾಡಿಸೋದೇ ಇಲ್ಲ. ದೇವರು ಬೇಕಾದಷ್ಟು ಸಂಪತ್ತು ಕೊಟ್ಟಿದ್ದಾರೆ, ದೇವತೆಗಳಿಗೆ ಕೊಡೋಣ, ಯಾಗವನ್ನು ಮಾಡೋಣ, ಆ ಮನಸ್ಸೇ ಇಲ್ಲ. ಅಥವಾ ತಾನಾದರೂ ಮನೆಯಲ್ಲಿ ಒಂದು ವೈಶ್ವದೇವ ಅಂತ ಮಾಡಬೇಕು. ನಿತ್ಯ ಹಿಂಸೆ ಆಗ್ತದೆ ನಮ್ಮಿಂದ. ತರಕಾರಿಗಳಲ್ಲಿಯೂ ಕೂಡ, ಸಸ್ಯಗಳಲ್ಲಿ ಕೂಡ ಜೀವ ಅಂತ ಇರುತ್ತದೆ, ಅದು ಬೆಳೀತಾ ಇರ್ತದೆ. ಒಣಗಿ ಹೋದರೆ ಸತ್ತು ಹೋಯಿತು ಅಂತ ಲೆಕ್ಕ. ಅದು ಅಂತಹ ಸಸ್ಯಗಳನ್ನೆಲ್ಲ ಕಡಿದು ಬೇಯಿಸಿ ಇದನ್ನು ನಾವು ತಿನ್ನುವಾಗ ಅದಕ್ಕೆ ವೈಶ್ವದೇವ ಅಂತ ಒಂದು ಹೋಮವನ್ನು ವಿಹಿತ ಮಾಡಿದ್ದಾರೆ. ಪ್ರತಿಯೊಬ್ಬ ಗೃಹಸ್ಥನಿಗೂ ಕರ್ತವ್ಯ ಅದು. ಆ ವೈಶ್ವದೇವವನ್ನು ಮಾಡೋದಿಲ್ಲ. ಈ ರೀತಿಯಾಗಿ ಯಾರು ಇರುತ್ತಾರೆ ಅವರು ಕ್ರಿಮಿ ಭೋಜನ ಅಂತ ನರಕದಲ್ಲಿ ಬೀಳುತ್ತಾರೆ. ಅದು ಎಷ್ಟು ಯೋಜನ ವಿಸ್ತಾರ ಅಂದರೆ ಲಕ್ಷ ಯೋಜನ ವಿಸ್ತಾರವಾದದ್ದು. ಅಲ್ಲಿ ಬರೀ ಕ್ರಿಮಿಗಳೇ ಇರುತ್ತವೆ ಅಂತ. ಅಲ್ಲಿಗೆ ಇವನನ್ನು ಹಾಕಿದರೆ ಆ ಕ್ರಿಮಿಗಳೆಲ್ಲ ತಿಂದು ಮುಗಿಸಿ ಬಿಡ್ತವೆ ಇವನನ್ನು. ಮತ್ತೆ ಮತ್ತೆ ಯಾತನ ಶರೀರ ಬೆಳೀತದೆ, ಮತ್ತೆ ಮತ್ತೆ ತಿನ್ನುವಂಥದ್ದು. ಹೀಗೆ ಹಿಂಸೆ ಕೊಡ್ತಾ ಇರುತ್ತವೆ ಅಂತೆ. ಸಂದಂಶ ಅಂತ ಒಂದು ನರಕ. ಈ ಬೇರೆಯವರ ಸಂಪತ್ತನ್ನು ಅಪಹರಣ ಮಾಡುವಂಥದ್ದು. ಅದರಲ್ಲಿ ಬ್ರಹ್ಮಜ್ಞಾನಿಗಳ ಸಂಪತ್ತು ಆಗಬಹುದು ಅಥವಾ ಇತರೆಯವರ ಸಂಪತ್ತು. ತನಗೆ ಬೇಕಾದಷ್ಟು ಇದ್ದರೂ ಬೇರೆಯವರ ಸಂಪತ್ತಿಗೆ ಆಸೆ ಪಡುವವರು ಅಂತ ಅರ್ಥ. ಅಂಥವರು ಸಂದಂಶ ಎಂಬ ನರಕದಲ್ಲಿ ಬೀಳ್ತಾರೆ. ಯಮಭಟರು ಅಲ್ಲಿ ಕಾದ ಚಿಮಟಿಯಿಂದ ಮೈಯ ಚರ್ಮವನ್ನು ಕಿತ್ತಿ ಬಿಡ್ತಾರೆ ಅಂತ. ಚಿಮಟದಿಂದ, ಕಾದ ಚಿಮಟದಿಂದ ಮೈಯ ಚರ್ಮವನ್ನು ಸುಲಿತಾರೆ. ಇನ್ನೊಂದು ತಪ್ತ ಸೂರ್ಮಿ ಅಂತ. ತಪ್ತ ಸೂರ್ಮಿ ಇಂತಹ ನರಕದಲ್ಲಿ ಬೀಳುವವರು ಯಾರು ಅಂದರೆ, ಯಾವ ಪುರುಷ ಪರಸ್ತ್ರೀಯನ್ನ ಸಂಗ ಮಾಡ್ತಾನೋ ಅಂತಹ ಪುರುಷ ಬೀಳ್ತಾನೆ. ಯಾವ ಸ್ತ್ರೀ ಪರಪುರುಷನ ಸಂಗ ಮಾಡ್ತಾಳೋ ಅಂತಹ ಸ್ತ್ರೀ ಆ ನರಕಕ್ಕೆ ಬೀಳ್ತಾರೆ. ಆ ನರಕದಲ್ಲಿ ಏನಿದೆ ಅಂದರೆ, ಪುರುಷನಿಗೆ ಸ್ತ್ರೀಯ ಕಬ್ಬಿಣದ ಮೂರ್ತಿಯನ್ನು ಕೊಡ್ತಾರೆ ಅಂತೆ. ಅದು ಎಂತಹ ತಪ್ತವಾದಂತಹ ಮೂರ್ತಿ, ಅದು ಕಾದ ಕೆಂಪು ಆದಂತಹ ಸ್ತ್ರೀಯ ಮೂರ್ತಿ. ಅದನ್ನು ಆಲಿಂಗನ ಮಾಡುವ ಅಂತ ಹೇಳ್ತಾರೆ ಅಂತೆ ಪುರುಷನಿಗೆ. ಸ್ತ್ರೀಗೆ ಪುರುಷನ ಮೂರ್ತಿಯನ್ನು ಮಾಡಿಕೊಡ್ತಾರೆ, ಕಾದ ಕಬ್ಬಿಣದ ಮೂರ್ತಿ. ಅದನ್ನು ಆಲಿಂಗನ ಮಾಡುವ ಅಂತ ಹೇಳ್ತಾರೆ. ಹೀಗೆ ಪರಪುರುಷ ಪರಸ್ತ್ರೀ ಸಂಘ ಮಾಡಿದವರಿಗೆ ತಪ್ತ ಸೂರ್ಮಿ ಎಂಬ ನರಕ. ಇನ್ನೊಂದು ವಜ್ರಕಂಟಕ ಶಾಲ್ಮಲಿ. ವಜ್ರಕಂಟಕ ಶಾಲ್ಮಲಿ ಯಾರು ಇದರಲ್ಲಿ ಬೀಳ್ತಾರೆ ಅಂದರೆ, ಕಂಡ ಸ್ತ್ರೀಯರನ್ನ ಯಾರು ಸಂಘ ಮಾಡ್ತಾರೋ ಅವರು ಈ ನರಕದಲ್ಲಿ ಬೀಳ್ತಾನೆ. ವಜ್ರಕಂಟಕ ಶಾಲ್ಮಲಿ ಅದೊಂದು ಮರ, ಮುಳ್ಳಿನ ಮರ ಅಂತ. ವಜ್ರದಂತೆ ಗಟ್ಟಿಯಾದಂತಹ ಕಠೋರವಾದಂತಹ ಒಂದು ಮರ, ಬೂರುಗದ ಮರ. ಆ ಮರಕ್ಕೆ ಇವನನ್ನು ಅಂಟಿಸ್ತಾರೆ, ಕೆಳಕ್ಕೆ ಗಟ್ಟಿಯಾಗಿ ಎಳಿತಾರೆ, ಚರ್ಮ ಮಾಂಸ ಎಲ್ಲ ಕಿತ್ತು ಬರ್ತದೆ. ಇಂತಹ ನರಕ. ವೈತರಣಿ ಅಂತ ಒಂದು ನರಕ ಇದೆ. ಅದರಲ್ಲಿ ಮೊಸಳೆ ಮುಂತಾದ ಜಂತುಗಳು ಮತ್ತು ಇರುವಂಥದ್ದೇ ಮಲಮೂತ್ರ, ಕೀವು, ರಕ್ತ, ಮೇಧಸ್ಸು ಇದೆಲ್ಲ ಇರುವಂಥದ್ದು. ರಕ್ತ, ಕೂದಲು, ಉಗುರು ಇದರಿಂದ ತುಂಬಿ ತುಳುಕುತ್ತಾ ಇರುವಂತಹ ನದಿ ವೈತರಣಿ ನದಿ. ಇದರಲ್ಲಿ
ಯಾರು ಬೀಳ್ತಾರೆ ಅಂದರೆ ರಾಜರು, ರಾಜಭಟರು, ಅರ್ಥಾತ್ ನಮ್ಮನ್ನು ಕಾಯುವ ರಕ್ಷಕರು ಅಂತ ಯಾರಿದ್ದಾರೆ ಅವರು ಲಂಚವನ್ನೆಲ್ಲ ತೆಗೆದುಕೊಂಡು ಧರ್ಮ ನಿಯಮವನ್ನು ಮುರಿದು ನಿರಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡುತ್ತಾರೋ ಅಂಥವರು ಈ ನರಕದಲ್ಲಿ ಹೋಗಿ ಬೀಳುತ್ತಾರೆ. ಇನ್ನೊಂದು ಪುಯೋದ ಅಂತ. ಪುಯೋದ ಈ ಪುಯೋದ ಎಂಬ ನರಕದಲ್ಲಿ ಬೀಳುವವರು ಯಾರು? ಯಾರು ನೀಚ ಹೆಂಗಸರನ್ನ ಶೌಚಾಚಾರ ನಿಯಮವನ್ನೆಲ್ಲ ಮುರಿದು ಸಂಘವನ್ನು ಮಾಡಿ ಸ್ವೇಚ್ಛಾಚಾರಿಗಳಾಗಿರ್ತಾರೋ ಅವರು ಈ ಪುಯೋದದಲ್ಲಿ ಬೀಳುತ್ತಾರೆ ಅಂತ. ಇದು ಕೂಡ ಕೀವು, ಮಲ, ಮೂತ್ರ, ಕಫಗಳಿಂದ ತುಂಬಿದಂತಹ ನರಕ. ಅಲ್ಲಿ ಅವರು ಅದನ್ನೆಲ್ಲ ತಿನ್ನುತ್ತಾರೆ ಅಂತ, ತಿನ್ನಿಸ್ತಾರೆ. ಇನ್ನೊಂದು ಪ್ರಾಣರೋಧ ಅಂತ ಒಂದು ನರಕ. ಈ ಬ್ರಾಹ್ಮಣರು ನಾಯಿ, ಕತ್ತೆ ಮೊದಲಾದವನ್ನೆಲ್ಲ ಸಾಕಿ ಬೇಟೆಯಾಡಿ ವಿಧಿ ನಿಯಮವನ್ನೆಲ್ಲ ಉಲ್ಲಂಘನೆ ಮಾಡಿ ಮೃಗಗಳನ್ನು ಕೊಲ್ಲುತ್ತಾ ಇದ್ದರೆ ಅವರು ಈ ನರಕಕ್ಕೆ ಬೀಳುತ್ತಾರೆ. ಯಮಭಟರು ಇವರನ್ನ ಉಸಿರುಗಟ್ಟಿ ಸಾಯಿಸ್ತಾರೆ ಅಂತ. ಸಾಯುವುದು ಅಂದರೆ ಮೂರ್ಛೆ ಹೋಗುವುದು, ಮತ್ತೆ ಬದುಕುತ್ತಾರೆ. ಮತ್ತೆ ಉಸಿರುಗಟ್ಟಿದಾಗ ಹೇಗೆ ಎಷ್ಟು ಹಿಂಸೆ ಆಗ್ತದೆ ಇದನ್ನೆಲ್ಲ ತೋರಿಸ್ತಾರೆ. ವಿಷಸನ ಅಂತ ಇನ್ನೊಂದು ನರಕ. ಡಾಂಬಿಕರು ಅಂತ ಯಾರು ಇರುತ್ತಾರೆ, ಡಾಂಬಿಕತನದಿಂದ ಯಜ್ಞಯಾಗಾದಿಗಳನ್ನೆಲ್ಲ ಮಾಡುತ್ತಾರೆ ಕೆಲವರು. ಆ ಯಜ್ಞಯಾಗಾದಿಗಳಲ್ಲಿ ಪಶುಗಳನ್ನು ಹತ್ಯೆ ಮಾಡುತ್ತಾರೆ. ಇಂಥವರು ವಿಷಸನ ಎಂಬ ನರಕದಲ್ಲಿ ಬೀಳುತ್ತಾರೆ. ಯಮಭಟರು ಅವರನ್ನು ಇಲ್ಲಿಗೆ ಬೀಳಿಸಿ ಎಲ್ಲ ಅಂಗಾಂಗಗಳನ್ನೆಲ್ಲ ಕತ್ತರಿಸ್ತಾರೆ ಅಂತ ಯಮಭಟರು. ಲಾಲಾಭಕ್ಷ ಅಂತ ಇನ್ನೊಂದು ನರಕ. ಒಬ್ಬ ದ್ವಿಜನಾದವ ಕಾಮಾಂಧನಾಗಿ ತನ್ನ ಪತ್ನಿಗೆ ತನ್ನ ಶರೀರದ ಬೇಡವಾದ ವಸ್ತುಗಳನ್ನು ಕುಡಿಸಿದರೆ ಅಂಥವರು ಲಾಲಾಭಕ್ಷ ಎಂಬ ನರಕದಲ್ಲಿ ಬೀಳುತ್ತಾರೆ. ಆ ಲಾಲಾಭಕ್ಷ ಎಂಬ ನರಕದಲ್ಲಿ ಇರುವಂಥದ್ದು ರೇತಸ್ಸು. ಅಂತಹ ನರಕದಲ್ಲಿ ಇವನು ಬೀಳಬೇಕಾಗ್ತದೆ, ಕುಡಿಬೇಕಾಗ್ತದೆ. ಇನ್ನೊಂದು ಸಾರಮೇಯ ಸದನ ಅಂತ. ಸಾರಮೇಯ ಸದನ ರಾಜರು, ರಾಜಭಟರು ಇವರೆಲ್ಲ ಸೇರಿಕೊಂಡು ದರೋಡೆಕೋರರು ಪಾಪದವರ ಮನೆಗೆ ಬೆಂಕಿಯನ್ನು ಹಾಕುವಂಥದ್ದು, ವಿಷವನ್ನು ಹಾಕಿಕೊಳ್ಳುವಂಥದ್ದು, ಅಥವಾ ಇಡೀ ಗ್ರಾಮವನ್ನೇ ಕೊಳ್ಳೆ ಹೊಡೆಯುವಂಥದ್ದು. ಈ ರೀತಿ ಯಾರು ಮಾಡ್ತಾರೋ ಅವರು ಈ ಸಾರಮೇಯಾದನ ಎಂಬ ನರಕದಲ್ಲಿ ಬೀಳುತ್ತಾರೆ. ಅಲ್ಲಿ ಏನಿದೆ ಅಂದರೆ ಸಪ್ತಶತಾನಿ ಶ್ವಾನಃ, ವಜ್ರದಂತಹ ಕೋರೆ ಹಲ್ಲು ಉಳ್ಳಂತಹ 720 ನಾಯಿಗಳು. ಶ್ವಾನಃ ಸಪ್ತಶತಾನಿ ವಿಂಶತಿಶ್ಚ. ಆ ನಾಯಿಗಳು ಕಚ್ಚಿ ಕಚ್ಚಿ ಕೊಲ್ತಾ ಇರ್ತಾವೆ ಅಂತ. ಇನ್ನೊಂದು ಅವೀಚಿ ಅಂತ ನರಕ. ದಾನದ ಕ್ರಯ ವಿಕ್ರಯ ಮಾಡುವಾಗ ಮತ್ತು ಕೆಲವೊಂದು ವಿಷಯದಲ್ಲಿ ಸುಳ್ಳು ಸಾಕ್ಷಿಯನ್ನು ಹೇಳುವವರು ಇವರೆಲ್ಲ ಅವೀಚಿ ಎಂಬ ನರಕದಲ್ಲಿ ಬೀಳ್ತಾರೆ. ಮೇಲಕ್ಕೆ ಎತ್ತಿಕೊಂಡು ಹೋಗ್ತಾರೆ. ಅಲ್ಲಿ ಬಂಡೆಕಲ್ಲೇ ಇರುವುದು, ಮತ್ತೇನಿಲ್ಲ. ಅದು ನೋಡಲಿಕ್ಕೆ ನೀರಿನಂತೆ ಕಾಣುತ್ತದೆ. ಎತ್ತರಕ್ಕೆ ಕೊಂಡೊಯ್ದು ಅಲ್ಲಿಂದ ತಲೆ ಕೆಳಗಾಗಿ ಮಾಡಿ ಕೆಳಗೆ ಹಾಕೋದು, ಬೀಳಿಸುವಂತ. ಆ ಬಂಡಕಲ್ಲಿಗೆ ತಲೆ ಅಪ್ಪಳಿಸಿದಾಗ
ಚೂರು ಚೂರಾಗಿ ಹೋಗ್ತದೆ ಅಂತ. ಸಾಯುವುದಿಲ್ಲ, ಸಾಯುವುದಂದ್ರೆ ಮೂರ್ಛೆ ಹೋಗುವುದು ಅಷ್ಟೇ. ನ ಮ್ರಿಯಮಾಣ ಪುನರಾರೋಪಿತ ನಿಪತತಿ, ಮತ್ತೆ ಅವರನ್ನು ಮತ್ತೆ ಮೇಲೆ ಕರ್ಕೊಂಡೋಗಿ ಕೆಳಗೆ ಬೀಳಿಸ್ತಾರೆ, ತಲೆ ಒಡೆದು ಸೀಳಾಗಿ ಹೋಗ್ತದೆ. ಇನ್ನೊಂದು ಅಯ್ಯಪ್ಪಾನ ಅಂತ ಒಂದು ನರಕ. ಬ್ರಹ್ಮಜ್ಞಾನಿಗಳು ಅರ್ಥಾತ್ ಬ್ರಾಹ್ಮಣರು, ಅವರ ಪತ್ನಿಯರು ಯಾರು ಕೂಡ ಮದ್ಯಪಾನ ಮಾಡಬಾರದು. ಅಥವಾ ರಾಜನಾದವ ಒಂದು ಸೋಮಯಾಗವನ್ನು ಮಾಡಿ ಸೋಮಪಾನ ಮಾಡಿ ಆದಮೇಲೆ ಮದ್ಯಪಾನ ಮಾಡಬಾರದು. ಅಥವಾ ವೈಶ್ಯನಾದವ ಅಂತ್ಯ ಕಾಲದಲ್ಲಿ ಅಂತ್ಯ ದೀಕ್ಷೆಯನ್ನು ಹೊತ್ತವ ದಹನ ಎಲ್ಲ ಮಾಡಿ ಬಂದು 10 ದಿನಗಳ ಕಾಲ ದೀಕ್ಷೆ ಅಂತ ಇರುತ್ತದೆ, ಆ ದೀಕ್ಷಾ ಕಾಲದಲ್ಲಿ ಮದ್ಯಪಾನ ಮಾಡಬಾರದು. ಇಂಥವರು ಮದ್ಯಪಾನ ಮಾಡಿಬಿಟ್ರೆ ಅಯ್ಯಪ್ಪಾನ ಎಂಬ ನರಕದಲ್ಲಿ ಬೀಳಿಸ್ತಾರೆ ಅಂತ. ಏನು ಮಾಡ್ತಾರೆ? ಅಯ್ಯಪ್ಪಾನ ಅಂದರೆ ಕಾದ ಕಬ್ಬಿಣದ ರಸವನ್ನು, ದ್ರವವನ್ನು ಕುಡಿಸಿ ಬಿಡ್ತಾರೆ. ಇನ್ನೊಂದು ಕ್ಷಾರ ಕರ್ದಮ ಅಂತ ನರಕ. ಕ್ಷಾರ ಕರ್ದಮ ಬರೀ ಉಪ್ಪು ನೀರಿನ ಒಂಥರ ಸಮುದ್ರ. ಯಾರು ಬೀಳ್ತಾರೆ ಅಂದರೆ ಒಬ್ಬ ಅಧಮಾಧಮ, ಅವನಲ್ಲಿ ಏನೂ ಇಲ್ಲ, ಮಂತ್ರ ಗೊತ್ತಿಲ್ಲ, ವಿದ್ಯೆ ಗೊತ್ತಿಲ್ಲ, ಜ್ಞಾನ ಇಲ್ಲ, ಏನೂ ಇಲ್ಲ. ಅಂಥವ ಬೇಕಾದಷ್ಟು ಆಭರಣಗಳನ್ನೆಲ್ಲ ಧರಿಸಿಕೊಂಡು ಒಳ್ಳೆಯ ಒಳ್ಳೆಯ ವಸ್ತ್ರ ಪೋಷಾಕುಗಳನ್ನು ಮಾಡಿಕೊಂಡು ವೇಷಭೂಷಣವನ್ನು ತೊಟ್ಟಿಕೊಂಡು ತಾನೇ ಉತ್ತಮನಾದವ ಅಂತ ಯಾರು ಜ್ಞಾನಿಗಳು ಅಂತ ಇರುತ್ತಾರೆ ಅವರನ್ನು ಅವಮಾನಿಸ್ತಾನೋ, ಅವರಿಗೆ ಸ್ಥಾನಮಾನವನ್ನು ಕೊಡುವುದಿಲ್ಲವೋ ಅಂಥವ ಡಾಂಬಿಕ, ಅವ ಕ್ಷಾರಕರ್ದಮ ಎಂಬ ನರಕದಲ್ಲಿ ಬೀಳ್ತಾನೆ. ಅವ ಇದ್ದರೂ ಸತ್ತಂತೆಯೇ ಅಂತ ತಲೆ ಕೆಳಗಾಗಿ ಮಾಡಿ ಅವನಿಗೆ ಉಪ್ಪು ನೀರನ್ನು ಕುಡಿಸ್ತಾರೆ. ಅಂತಹ ಯಾತನೆ ಕೊಡ್ತಾರೆ. ರಕ್ಷೋಗಣ ಭೋಜನ ಅಂತ ಒಂದು ನರಕ. ಅಂಥದ್ರಲ್ಲಿ ಯಾರು ಬೀಳ್ತಾರೆ? ಕೆಲವರು ಭೈರವಾದಿ ದುರ್ದೇವತೆಗಳಿಗೆ ಬಲಿದಾನವನ್ನು ಕೊಡ್ತಾರೆ, ಶಾಸ್ತ್ರ ನಿಷಿದ್ಧವಾದಂತಹ ಪಶುಗಳನ್ನು ಹತ್ಯೆ ಮಾಡ್ತಾರೆ, ನರಮಾಂಸ ಭಕ್ಷಣವನ್ನು ಮಾಡ್ತಾರೆ. ಇಂಥವರು ಈ ನರಕದಲ್ಲಿ ಬೀಳ್ತಾರೆ. ರಕ್ಷೋಗಣ ಭೋಜನ ಅಂತ. ಅಲ್ಲಿ ಇರುವವರು ಯಾರು ಅಂದರೆ ರಾಕ್ಷಸರೇ, ಹರಿತವಾದ ಕತ್ತಿಯನ್ನು ಇಟ್ಟುಕೊಂಡಿರುತ್ತಾರೆ ಅಂತ. ಅವರು ಕತ್ತಿಯಿಂದ ದೇಹವನ್ನು ಸೀಳಿ 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 ರಕ್ತವನ್ನು ಕುಡಿತಾ ಇರ್ತಾರೆ ಅಂತ. ಪ್ರಾಣಿ ಹತ್ಯೆ ಮಾಡುವಾಗ ಎಷ್ಟು ಖುಷಿ ಪಡುತ್ತಿದ್ದಾರೋ ಆ ಖುಷಿಯನ್ನು ಈಗ ನೋವನ್ನು ಅನುಭವಿಸಿ ಅಂತ ಅವರಿಗೆ ಆ ನೋವನ್ನು ಕೊಡ್ತಾ ಇರ್ತಾರೆ ರಾಕ್ಷಸರು. ಇನ್ನೊಂದು ನರಕ ಶೂಲಪ್ರೋತ ಅಂತ. ಶೂಲಪ್ರೋತ ಕಾಡಿನಲ್ಲಿ ಅಥವಾ ನಾಡಿನಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ವಂಚನೆಯನ್ನು ಮಾಡುತ್ತಾರೋ, ಶೂಲಕ್ಕೆ ಏರಿಸುವಂಥದ್ದು ಅಥವಾ ಪಾಶಕ್ಕೆ ಏರಿಸುವಂಥದ್ದು, ಅವರನ್ನು ಕೊಲ್ಲುವಂಥದ್ದು, ಇದನ್ನೆಲ್ಲ ಮಾಡಿದವರು ಶೂಲಪ್ರೋತ ಎಂಬ ನರಕದಲ್ಲಿ ಬೀಳ್ತಾರೆ. ಅಲ್ಲಿ ಅವರನ್ನೆಲ್ಲ ಶೂಲಕ್ಕೆ ಏರಿಸ್ತಾರೆ. ತೀಕ್ಷ್ಣವಾದ ಕೊಕ್ಕುಗಳು ಇರುವಂತಹ ಕಾಗೆ, ಕಂಕ, ಬಕ ಮುಂತಾದ ಪ್ರಾಣಿ ಪಕ್ಷಿಗಳು ಕೂಡ ಕುಕ್ಕಿ ಕೊಳುಕ್ಕಿ ಹಿಂಸೆ ಮಾಡುತ್ತವೆ. ದಂದಶೂಕ ಅಂತ ಒಂದು ನರಕ. ಸರ್ಪಗಳಂತೆ ಅತಿ ಕ್ರೂರ ಸ್ವಭಾವದವರು ಯಾರಿದ್ದಾರೆ, ಅಂಥ ಸ್ವಭಾವದಿಂದ ಹಿಂಸೆಯನ್ನು ಮಾಡ್ತಾರೆ, ಅವರು ದಂದಶೂಕ ಎಂಬ ನರಕದಲ್ಲಿ ಬೀಳ್ತಾರೆ. 5 7 ಹೆಡೆ ಉಳ್ಳಂತಹ ಸರ್ಪಗಳು ಬಂದು ಇವರನ್ನು ನುಂಗುತ್ತವೆ. ಅವಟ ನಿರೋಧ ಅಂತ ಒಂದು ನರಕ. ಅದರಲ್ಲಿ ಬೀಳುವವರು ಯಾರು ಅಂದರೆ ಈ ಪ್ರಾಣಿ ಪಕ್ಷಿಗಳನ್ನು ಅಥವಾ ಮನುಷ್ಯರನ್ನು ಕಾರಾಗೃಹದಲ್ಲಿ ಅಥವಾ ಬಾವಿಯಲ್ಲಿ, ಕೆರೆ, ನದಿಯಲ್ಲಿ ಎಲ್ಲ ಮುಳುಗಿಸಿ ಸಾಯಿಸುವವರು ಅಂತ ಯಾರಿದ್ದಾರೆ. ಒಂದು ಪ್ರಾಣಿಯನ್ನು ನೀರಿಗೆ ಹಾಕೋದು, ಅದು ಸಾಯುವಾಗ ಒದ್ದಾಡಿಕೊಂಡು ಸಾಯುವಾಗ ಖುಷಿ ಪಡುವವರು ಇವರೆಲ್ಲ.
ಇವರೆಲ್ಲ ಅವಟ ನಿರೋಧ ಅಂತ ಒಂದು ನರಕದಲ್ಲಿ ಬಿಡ್ತಾರೆ. ಇವ ಯಾರನ್ನ ಕೊಂದಿದ್ದ ಅವರೇ ಅಲ್ಲಿ ಇದ್ದು ಇವನನ್ನು ಮುಳುಗಿಸಿಕೊಳ್ತಾರೆ, ಹಿಂಸೆಯನ್ನು ಮಾಡ್ತಾರೆ, ಉಸಿರು ಕಟ್ಟುವಂತೆ ಹಿಂಸೆಯನ್ನು ಕೊಡ್ತಾರೆ. ಇನ್ನೊಂದು ಪರ್ಯಾವರ್ತನ ಅಂತ ನರಕ. ಮನೆಗೆ ಕೆಲವೊಂದು ಅತಿಥಿಗಳು ಬರ್ತಾರೆ, ಅವರನ್ನ ಯಾಕೆ ಬಂದರು ಇವರು ಅಂತ ದುರುಗೊಟ್ಟಿ ನೋಡುವಂಥದ್ದು. ಪರಿಚಿತರು ಬಂದರೂ ಕೂಡ ಅಪರಿಚಿತರಂತೆ ನೋಡಿಕೊಂಡು ಅವರಿಗೆ ಆತಿಥ್ಯವನ್ನು ಯಾರು ಮಾಡದೆ ಕಳಿಸ್ತಾರೋ ಅಂಥವರು ಈ ನರಕದಲ್ಲಿ ಬೀಳ್ತಾರೆ. ಈ ನರಕದಲ್ಲಿ ವಕ್ರ ಕೊಕ್ಕಿನ ಹದ್ದುಗಳು, ಕಂಕ, ಬಲ ಪಕ್ಷಿಗಳು ಎಲ್ಲ ಇರ್ತವೆ ಅಂತೆ. ಬಲಾತ್ಕಾರದಿಂದ ಕಣ್ಣುಗಳನ್ನೇ ಕಿತ್ತು ಬಿಡ್ತವೆ ಅಂತೆ. ಅಂತಹ ಪಾಪದೃಷ್ಟಿಯಿಂದ ಅತಿಥಿಗಳನ್ನು ಕಳಿಸಿದ್ಯಲ್ಲ ನೀನು, ನಿನ್ನ ಕಣ್ಣುಗಳನ್ನು ಕಿತ್ತುತ್ತವೆ ಅಂತ ಕಿತ್ತುತ್ತವೆ ಅಂತ. ಇನ್ನೊಂದು ಸೂಚೀಮುಖ ಅಂತ ನರಕ. ಸೂಚೀಮುಖ ಅಂತ ಒಬ್ಬ ಶ್ರೀಮಂತ, ಬೇಕಾದಷ್ಟು ಹಣ ಇದೆ ಅವನಿಗೆ, ಧರ್ಮಕರ್ಮಕ್ಕೆ ಕೆಲಸ ಖರ್ಚು ಮಾಡುವುದಿಲ್ಲ. ಹೋಗಲಿ ಯಾರಿಗಾದರೂ ದಾನ ಮಾಡಿ ಉಪಕಾರ ಮಾಡ್ತಾನೋ ಅದು ಮಾಡುವುದಿಲ್ಲ. ಹೊರಗಡೆ ಇಟ್ಟರೆ ಖರ್ಚು ಮಾಡ್ತಾರೆ ಅಂತ ಹೇಳಿ ತಾನೇ ಬಚ್ಚಿಟ್ಟುಕೊಳ್ಳುತ್ತಾನೆ. ಅಂತಹ ಶ್ರೀಮಂತ ಈ ನರಕದಲ್ಲಿ ಬೀಳ್ತಾನೆ. ಏನು ಸೂಚೀಮುಖ ಅಂದರೆ ಅವನ ಅಂಗಾಂಗಗಳನ್ನೆಲ್ಲ ಕತ್ತರಿಸಿ ತುಂಡರಿಸಿ ಮತ್ತೆ ಸೂಜಿಯಿಂದ ಹೊಲಿತಾರೆ, ಅದು ಸೂಚೀಮುಖ ಅಂತ. ಹೀಗೆ 28 ನರಕಗಳನ್ನು, ಮುಖ್ಯವಾದ ನರಕಗಳನ್ನು ಹೇಳಿ ಪಾಪವನ್ನು ಇನ್ನು ಯಾರು ಮಾಡಬಾರದು ಈ ರೀತಿಯಾಗಿ ಸಂದೇಶವನ್ನು ಶುಕಾಚಾರ್ಯರು ಕೊಟ್ಟರು. 84 ನರಕ, ಲಕ್ಷ ನರಕ ಅಂತ. ಅದರಲ್ಲಿ ಮುಖ್ಯವಾದ ನರಕಗಳು 28. ಹೀಗೆ ಪುಣ್ಯ ಮತ್ತು ಪಾಪ. ಪುಣ್ಯ ಮಾಡಿದವರು ಸ್ವರ್ಗಕ್ಕೆ ಹೋಗುವುದು, ಪಾಪವನ್ನು ಮಾಡಿದವರು ನರಕಕ್ಕೆ ಹೋಗಬೇಕು. ಅಲ್ಲಿ ಎಲ್ಲ ಅನುಭವಿಸಿ, ಸುಖವೋ ಅಥವಾ ಕಷ್ಟವೋ ಅದನ್ನು ಅನುಭವಿಸಿ ಸ್ವಲ್ಪ ಶೇಷವನ್ನು ಇಟ್ಟುಕೊಂಡು ಮತ್ತೆ ಹುಟ್ಟುತ್ತಾರೆ. ಈ ರೀತಿಯಾಗಿ ಭೂಗೋಳದ ವರ್ಣನೆ, ಭೂಮಿಯ ಮೇಲೆ ಇರುವಂತಹ ಲೋಕಗಳು, ಭೂಮಿಯ ಕೆಳಗೆ ಇರುವಂತಹ ಲೋಕಗಳು, ನರಕದ ಲೋಕ, ಇವೆಲ್ಲವನ್ನು ವರ್ಣನೆ ಮಾಡಿದ್ದೇನೆ. ಒಟ್ಟಾರೆಯಾಗಿ ಬ್ರಹ್ಮಾಂಡದ ವರ್ಣನೆಯನ್ನು ಮಾಡಿದ್ದೇನೆ. ಯಾಕೆ ಅಂದರೆ ಇಡೀ ಬ್ರಹ್ಮಾಂಡ ಅದು ಭಗವಂತನ ರೂಪ. ಬೃಹತ್ತಾದಂತಹ ಮಹತ್ತಾದಂತಹ ಪ್ರತಿಮೆ, ಅದನ್ನು ಧ್ಯಾನ ಮಾಡಬೇಕು. ಹಿಂದೆಯೇ ಹೇಳಿದ್ರು, ಪಾತಾಲ ಮೇ ತತ್ಸಹಿ ಪಾದಮೂಲಂ ಸತ್ಯಂ ತು ಶೀರ್ಷಾಣಿ ಸಹಸ್ರ ಶೀರ್ಷ್ಣ. ಭಗವಂತನ ಪಾದ ಅದು ಪಾತಾಳದಲ್ಲಿದೆ, ಅವನ ತಲೆ ಸತ್ಯಲೋಕದಲ್ಲಿದೆ. ಒಟ್ಟಾರೆಯಾಗಿ ವಿರಾಟ ರೂಪ ಭಗವಂತನದ್ದು ಬ್ರಹ್ಮಾಂಡ. ಎಂತಹ ಬ್ರಹ್ಮಾಂಡವನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಈ ರೀತಿಯಾಗಿ ಭಗವಂತನ ಧ್ಯಾನವನ್ನು, ವಿರಾಟ ರೂಪವನ್ನು ಧ್ಯಾನ ಮಾಡಬೇಕು. ಆಗ ಸೂಕ್ಷ್ಮ ರೂಪವನ್ನು ಧ್ಯಾನ ಮಾಡುವ ಶಕ್ತಿ, ಸಾಮರ್ಥ್ಯ ಬರ್ತದೆ ಅಂತ. ಸುಮ್ಮನೆ ವರ್ಣನೆ ಮಾಡಿದ್ದಲ್ಲ, ಇಂತಹ ಸೃಷ್ಟಿಯನ್ನು ಭಗವಂತ ಮಾಡಿದ್ದಾನೆ. ಎಂತಹ ಸಾಮರ್ಥ್ಯ! ಸರ್ವಜ್ಞ ಸರ್ವಶಕ್ತನಿಗಲ್ಲದೆ ಇಂದನ್ನು ಸೃಷ್ಟಿ ಮಾಡಲಿಕ್ಕೆ ಯಾರಿಂದ ಸಾಧ್ಯ? ಈ ರೀತಿಯಾಗಿ ಬ್ರಹ್ಮಾಂಡದ ವರ್ಣನೆಯನ್ನು ಯಾರು ಕೇಳುತ್ತಾರೋ, ಯಾರು ಹೇಳುತ್ತಾರೋ, ಅವನು ಭಗವಂತನ ಸೂಕ್ಷ್ಮ ರೂಪವನ್ನು ಕೂಡ ಧ್ಯಾನದಿಂದ ಕಂಡುಕೊಳ್ಳಲು ಸಮರ್ಥನಾಗುತ್ತಾನೆ. ಆದ್ದರಿಂದ ಎಲ್ಲರೂ ಕೂಡ ಅತಿ ಮಹತ್ತಾದಂತಹ ಈ ಬ್ರಹ್ಮಾಂಡ ಎಂಬುವಂಥದ್ದು ಭಗವಂತನ ಪ್ರತಿಮೆ ಅಂತ ಭಗವಂತನನ್ನು ಆರಾಧನೆ ಮಾಡಿ ಅಂತ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿದ್ರು ಎಂಬಲ್ಲಿಗೆ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.